ಲೈಫ್ ಚಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಫೆಬ್ರವರಿ 14. ಎಲ್ಲಿ ನೋಡಿದರೂ ಕೆಂಪು ಗುಲಾಬಿ, ಚಾಕ್ಲೇಟ್, ಪಾರ್ಕ್ಗಳಲ್ಲಿ ಪ್ರೇಮಿಗಳ ಕಲರವ. ಎಲ್ಲರೂ ಫೆಬ್ರವರಿ 14 ಬಂದರೆ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಮೈ ವ್ಯಾಲೆಂಟೈನ್ ಅಂತ ಸ್ಟೇಟಸ್ ಹಾಕ್ತಾರೆ. ಆದರೆ ಖಂಡಿತವಾಗಿ 100ರಲ್ಲಿ 90 ಜನರಿಗೆ ಇದು ಯಾಕೆ ಶುರುವಾಯಿತು ಅನ್ನೋದೇ ಗೊತ್ತೇ ಇಲ್ಲ. ಇದು ಯಾವುದೋ ಕಂಪನಿಗಳು ಚಾಕ್ಲೇಟ್ ಗ್ರೀಟಿಂಗ್ ಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ ದಿನ ಅಲ್ಲ. ಇದರ ಹಿಂದೆ ಪ್ರೀತಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ಒಬ್ಬ ಸಂತನ ಕಣ್ಣೀರಿನ ಕತೆ ಇದೆ. ಬನ್ನಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ಕತೆ ಶುರುವಾಗೋದು ಸುಮಾರು 1700 ವರ್ಷಗಳ ಹಿಂದೆ, ಅಂದರೆ 3ನೇ ಶತಮಾನದ ರೋಮ್ ದೇಶದಲ್ಲಿ. ಆಗ ಅಲ್ಲಿ ಕ್ಲಾಡಿಯಸ್ II ಅನ್ನೋ ಒಬ್ಬ ಕ್ರೂರಿ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅವನಿಗೆ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನೋ ದುರಾಸೆ ಇತ್ತು. ಅದಕ್ಕಾಗಿ ಅವನಿಗೆ ಒಂದು ದೊಡ್ಡ ಸೈನ್ಯ ಬೇಕಿತ್ತು. ಆದರೆ ಅವನಿಗೆ ಒಂದು ಸಮಸ್ಯೆ ಎದುರಾಯಿತು. ಸೈನ್ಯಕ್ಕೆ ಸೇರಲು ಯುವಕರು ಮುಂದೆ ಬರ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಯುವಕರಿಗೆ ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಯುದ್ಧಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ. ಪ್ರೀತಿ ಮತ್ತು ಸಂಸಾರ ಅವರನ್ನು ತಡೀತಾ ಇತ್ತು. ಇದನ್ನು ನೋಡಿದ ರಾಜ ಕ್ಲಾಡಿಯಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನು ಒಂದು ವಿಚಿತ್ರವಾದ ಮತ್ತು ಕ್ರೂರವಾದ ಕಾನೂನು ಪಾಸ್ ಮಾಡಿದ. ಇಂದಿನಿಂದ ರೋಮ್ ದೇಶದ ಯಾವುದೇ ಯುವಕ ಅಥವಾ ಸೈನಿಕ ಮದುವೆಯಾಗುವಂತಿಲ್ಲ. ಮದುವೆಯಾದರೆ ಮರಣದಂಡನೆ. ಯೋಚನೆ ಮಾಡಿ, ಪ್ರೀತಿಸೋದು ತಪ್ಪು, ಮದುವೆ ಆಗೋದು ತಪ್ಪು ಅಂತ ಕಾನೂನು ಬಂದರೆ ಹೇಗಿರುತ್ತೆ? ಆಡಳಿತಗಾರನೇ ಇಂಥ ಕ್ರೂರ ರೂಲ್ಸ್ ತಂದಾಗ ಇಡೀ ದೇಶದಲ್ಲಿ ಪ್ರೇಮಿಗಳೆಲ್ಲರೂ ಕಣ್ಣೀರು ಹಾಕೋಕ್ಕೆ ಶುರು ಮಾಡಿದರು. ಆದರೆ ಅದೇ ದೇಶದಲ್ಲಿ ಒಬ್ಬ ಚರ್ಚ್ನ ಪಾದ್ರಿ ಇದ್ದ. ಅವನ ಹೆಸರು ವ್ಯಾಲೆಂಟೈನ್. ವ್ಯಾಲೆಂಟೈನ್ಗೆ ಪ್ರೀತಿ ಅನ್ನೋದು ದೇವರಿಗೆ ಸಮಾನ. ಪ್ರೀತಿಯನ್ನು ಯಾವ ರಾಜನಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆ ಅವನಲ್ಲಿ ಇತ್ತು. ಹೀಗಾಗಿ ವ್ಯಾಲೆಂಟೈನ್ ಒಂದು ರಹಸ್ಯವಾದ ಕೆಲಸ ಶುರು ಮಾಡಿದ. ಯಾವ ಪ್ರೇಮಿಗಳಿಗೆ ಮದುವೆ ಆಗಬೇಕು ಅಂತ ಆಸೆ ಇತ್ತೋ ಅವರನ್ನು ರಾತ್ರಿ ಹೊತ್ತು ಗುಪ್ತವಾಗಿ ಕತ್ತಲೆ ಕೋಣೆಗೆ ಕರೆಸಿ ಕ್ಯಾಂಡಲ್ ಲೈಟ್ನಲ್ಲಿ ರಹಸ್ಯವಾಗಿ ಮದುವೆ ಮಾಡ್ತಾ ಇದ್ದ. ರಾಜನ ಕಣ್ಣಿಗೆ ಮಣ್ಣೆರಚಿ ಎಷ್ಟೋ ಸೈನಿಕರಿಗೆ ಮತ್ತು ಅವರ ಪ್ರೇಯಸಿಯರಿಗೆ ಮದುವೆ ಮಾಡಿಸಿದ. ಆದರೆ ಸತ್ಯ ಯಾವತ್ತಿಗೂ ಮುಚ್ಚಿಡೋಕೆ ಆಗಲ್ಲ ಅಲ್ವಾ? ಒಂದು ದಿನ ರಾಜನಿಗೆ ಈ ರಹಸ್ಯ ಮದುವೆಗಳ ಬಗ್ಗೆ ಗೊತ್ತಾಯಿತು. ತಕ್ಷಣ ವ್ಯಾಲೆಂಟೈನನ್ನು ಬಂಧಿಸಿ ಕತ್ತಲ ಕೋಣೆಯ ಜೈಲಿಗೆ ಹಾಕಿದ. ಅವನಿಗೆ ಮರಣದಂಡನೆ ಫಿಕ್ಸ್ ಆಯಿತು. ಜೈಲಿನಲ್ಲಿದ್ದಾಗ ಒಂದು ಪವಾಡ ನಡೀತು. ಆ ಜೈಲಿನ ಅಧಿಕಾರಿಯ ಹೆಸರು ಅಸ್ಟೇರಿಯಸ್. ಅವನಿಗೆ ಒಬ್ಬಳು ಮುದ್ದಾದ ಮಗಳಿದ್ಲು. ಅವಳ ಹೆಸರು ಜೂಲಿಯಾ. ಆದರೆ ಅವಳು ಹುಟ್ಟಿನಿಂದಲೇ ಕುರುಡಿ. ವ್ಯಾಲೆಂಟೈನ್ನ ಒಳ್ಳೆತನ ನೋಡಿ ಆ ಜೈಲರ್ ತನ್ನ ಕುರುಡಿ ಮಗಳನ್ನು ಅವನ ಬಳಿ ಪಾಠ ಕಲಿಯಲು ಕಳಿಸುತ್ತಿದ್ದ. ವ್ಯಾಲೆಂಟೈನ್ ಅವಳಿಗೆ ಪ್ರಪಂಚದ ಕಥೆಗಳನ್ನೆಲ್ಲ ಹೇಳ್ತಾ ದೇವರ ಬಗ್ಗೆ ತಿಳಿಸ್ತಾ ಇದ್ದ. ಅವರಿಬ್ಬರ ಮಧ್ಯೆ ಒಂದು ಸುಂದರವಾದ ಗುರು ಶಿಷ್ಯೆಯ ಪ್ರೀತಿ ಅಥವಾ ಪವಿತ್ರವಾದ ಬಾಂಧವ್ಯ ಬೆಳೆಯಿತು. ಒಂದು ದಿನ ವ್ಯಾಲೆಂಟೈನ್ ಜೂಲಿಯಾಳ ಕಣ್ಣುಗಳ ಮೇಲಿಟ್ಟು ಪ್ರಾರ್ಥನೆ ಮಾಡಿದಾಗ ಆಕೆಯ ದೃಷ್ಟಿ ವಾಪಸ್ ಬಂತು ಅಂತ ಇತಿಹಾಸದ ಕೆಲವು ಪುಟಗಳು ಹೇಳುತ್ತವೆ. ಆದರೆ ವ್ಯಾಲೆಂಟೈನ್ನ ಸಾವಿನ ದಿನ ಹತ್ತಿರ ಬಂತು. ಅದು ಫೆಬ್ರವರಿ 14, 269ನೇ ಇಸವಿ. ರಾಜನ ಭಟರು ವ್ಯಾಲೆಂಟೈನನ್ನು ಗಲ್ಲಿಗೇರಿಸಲು ಕರೆದುಕೊಂಡು ಹೋಗಲು ಬರ್ತಾರೆ. ಹೋಗುವ ಮುನ್ನ ವ್ಯಾಲೆಂಟೈನ್ ಆ ಜೈಲರ್ನ ಮಗಳು ಜೂಲಿಯಾಳಿಗೆ ಒಂದು ಸಣ್ಣ ಪತ್ರವನ್ನು ಬರೆಯುತ್ತಾನೆ. ಆ ಪತ್ರದಲ್ಲಿ ಸದಾ ಖುಷಿಯಾಗಿರು, ಪ್ರೀತಿಯನ್ನ ನಂಬು ಅಂತ ಬರೆದು ಕೊನೆಯಲ್ಲಿ ಒಂದು ಸಹಿ ಮಾಡ್ತಾನೆ. ಆ ಸಹಿ ಏನಾಗಿತ್ತು ಗೊತ್ತಾ? ಫ್ರಮ್ ಯುವರ್ ವ್ಯಾಲೆಂಟೈನ್. ಅವತ್ತು ಆ ಕ್ರೂರಿ ರಾಜ ವ್ಯಾಲೆಂಟೈನ್ನ ತಲೆ ಕಡಿದು ಕೊಂದ. ಪ್ರೀತಿಗೋಸ್ಕರ ಪ್ರೇಮಿಗಳನ್ನು ಒಂದು ಮಾಡುವುದಕ್ಕೋಸ್ಕರ ಒಬ್ಬ ಮನುಷ್ಯ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಆತ ಸತ್ತ 200 ವರ್ಷಗಳ ನಂತರ, ಅಂದರೆ 5ನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಧರ್ಮದ ಪೋಪ್ ಗೇಲಿಯಸ್ ಅನ್ನೋರು ವ್ಯಾಲೆಂಟೈನ್ನ ಈ ತ್ಯಾಗವನ್ನು ನೆನಪಿಸಿಕೊಳ್ಳಲು ಫೆಬ್ರವರಿ 14ರಂದು ಸಂತ ವ್ಯಾಲೆಂಟೈನ್ ದಿನ ಅಂತ ಘೋಷಣೆ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೂ ಇಡೀ ಪ್ರಪಂಚ ಆತನ ನೆನಪಿನಲ್ಲಿ ಈ ದಿನವನ್ನು ಪ್ರೇಮಿಗಳ ದಿನವನ್ನಾಗಿ ಆಚರಿಸಿಕೊಂಡು ಬರ್ತಿದೆ. ಇವತ್ತಿಗೂ ನಾವು ಯಾರಿಗಾದರೂ ಪ್ರಪೋಸ್ ಮಾಡುವಾಗ ವಿಲ್ ಯು ಬಿ ಮೈ ವ್ಯಾಲೆಂಟೈನ್ ಅಂತ ಕೇಳೋದು ಆತ ಬರೆದ ಆ ಕೊನೆಯ ಪತ್ರದ ಸಾಲಿನಿಂದಲೇ. ಫ್ರೆಂಡ್ಸ್, ಪ್ರೀತಿ ಅಂದರೆ ಕೇವಲ ಪಾರ್ಕ್ಗಳಲ್ಲಿ ಓಡಾಡೋದಲ್ಲ, ದುಬಾರಿ ಗಿಫ್ಟ್ ಕೊಡೋದಲ್ಲ. ಪ್ರೀತಿ ಅಂದರೆ ತ್ಯಾಗ. ಪ್ರೀತಿ ಅಂದರೆ ಇನ್ನೊಬ್ಬರ ಖುಷಿಗಾಗಿ ನಿಲ್ಲೋದು. ನಿಮ್ಮ ಲೈಫ್ನಲ್ಲೂ ಇಂಥ ಪ್ರೀತಿ ಇದ್ದರೆ ಅವರಿಗೊಂದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿ.
ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.